ವಾಟ್ ಡಿಫ್ರೆನ್ಸ್ ಕ್ಯಾನ್ ವಿ ಮೇಕ್. ಗೃಹಲಕ್ಷ್ಮಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಆಗಿ ಮಾಡಿಕೊಂಡು ಐ ವಾಂಟೆಡ್ ಟು ಅವರ ಒಂದು ಬಿಸ್ನೆಸ್ ರನ್ ಮಾಡಲಿ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮ ತಂಡ ವರ್ಕ್ ಮಾಡ್ತು, ಏನು ಮಾಡ್ಬೋದು ಇವರು ಅಂತ. ಸೊ ಇನ್ನೊಂದು ತಿಂಗಳಲ್ಲಿ 3 ಜನ ಗೃಹಲಕ್ಷ್ಮಿಯವರು ಒಂದು ವಾರ್ಡಿಂದ ದೇರ್ ಓಪನಿಂಗ್ ಇಡ್ಲಿ ಕ್ಯಾಂಟೀನ್, ಇನ್ನೊಂದು ವಾರ್ಡಿಂದ ಈ ಸ್ಟಿಚಿಂಗ್ ಕಂಪನಿ ಥರ ಮಾಡಿ ಟೇಲರಿಂಗ್ ಮೆಷಿನ್ಸ್ ಎಲ್ಲ ಇಟ್ಕೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಪಾಪಡ್ಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಐ ಸ್ಟಾರ್ಟೆಡ್, ನಾನು ಇದನ್ನ ಏನಕ್ಕೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ, ಇವತ್ತು 2,000 ರೂಪಾಯಿ ದುಡ್ಡು ನೀವು ಅಕೌಂಟಿಂದ ತೆಗಿತೀರಾ, ಏನೋ ಒಂದು ಖರ್ಚಾಗ್ಬಿಡುತ್ತೆ. ಹಂಗೆ ಮಾಡಬೇಡಿ, ನೀವು ಇದನ್ನ ಬಂಡವಾಳ ಥರ ಮಾಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿ ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದಾರಲ್ಲ, ಗೃಹಲಕ್ಷ್ಮಿ ಕ್ಯಾಂಟೀನ್ ಅಂತ ಅವ್ರು ಮಾಡ್ಕೊಂಡಿರೋದು, ಅದರಿಂದ ಒಬ್ಬೊಬ್ರು 10,000 ದುಡಿತಾರೆ ತಿಂಗಳಿಗೆ. ಸೊ ದಿಸ್ ಬಿಕೇಮ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ದೆಮ್. ನೋ ಸಿ ಹೌ ದಿಸ್ ಸ್ಕೀಮ್ ಯಾವ ಥರ ಒಂದು ವಿಮೆನ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಸ್ಟೆಬಿಲಿಟಿ ಕೊಡ್ತು ಅನ್ನೋದನ್ನ ಈ ಎಕ್ಸಾಂಪಲ್ ಐ ವಾಂಟೆಡ್ ಟು ಬ್ರಿಂಗ್ ಇನ್ ದಿಸ್ ಚೇಂಜ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.